ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 43. ವಸಿಷ್ಠ ಅವರು ಬೇಡವೆಂದರೂ ಕೇಳದೆ ತವರಿಗೆ ಹೋಗಿದ್ದರು ಮೈಥಿಲಿ. ಮಾವ ಊಟಕ್ಕೆ ಬನ್ನಿ ಎಂದು ಕರೆಯಲು ಬಂದಿದ್ದಳು ನಿಧಿ. ಮಡದಿಯೂ ಬೇಡವೆಂದರೂ ಹೋಗಿದ್ದಕ್ಕೆ ಕೋಪಿಸಿಕೊಂಡಿದ್ದರು. ಕೋಪಕ್ಕಿಂತ ಹೆಚ್ಚಾಗಿ ಬೇಸರವಾಗಿತ್ತು. ಬೇಡಮ್ಮ, ಯಾಕೋ ಹಸಿವಿಲ್ಲ, ನೀವು ಮಾಡಿ ಎಂದರು ಸಪ್ಪಗೆ. ಹಾಗಂದ್ರೆ ಹೇಗೆ ಮಾವ, ಬನ್ನಿ ಸ್ವಲ್ಪ ಊಟ ಮಾಡಿ ಎಂದು ಕರೆದಳು ಮತ್ತೆ. ನೀವು ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಪರಿ ಬಂದಿದ್ದಾಳಾ ಎಂದರು ಫೋನ್ ನೋಡುತ್ತಲೇ. ಮೈಥಿಲಿ ಅವರ ಕರೆಗಾಗಿ ಕಾಯುತ್ತಿದ್ದರೇನು. ಹಾ ಮಾವ, ಬಂದಿದ್ದಾರೆ, ಎಲ್ಲ ನಿಮಗೆ ಕಾಯ್ತಿದ್ದಾರೆ ಬನ್ನಿ ಎನ್ನುವಾಗ ಅವರ ಫೋನ್ ರಿಂಗ್ ಅನಿಸುತ್ತಿತ್ತು. ಒಂದೆರಡು ಬಾರಿ ಕರೆ ತುಂಡರಿಸಿದ್ದು ನೋಡಿ ರಿಸೀವ್ ಮಾಡಿ ಮಾವ ಎಂದಳು ನಗುತ್ತಾ. ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕಿದ್ರು. ಹಲೋ, ಊಟ ಮಾಡಿದ್ರಾ ಎಂದರು ಮೈಥಿಲಿ. ನನ್ನಿಷ್ಟ, ನೀನಿಲ್ಲ ಅಂತ ಊಟ ಬಿಟ್ಟು ಕೂರೋಕೆ ನನ್ನ ಏನು ಅಂದ್ಕೊಂಡಿದ್ಯಾ? ಆ್ಯಕ್ಚುಲಿ 2 ಚಪಾತಿ ಜಾಸ್ತಿನೇ ತಿಂದೆ ಎಂದರು ಕೋಪದಿ. ವಸಿ, ಎಷ್ಟು ಕೋಪ ನಿಮಗೆ ಎಂದರು ಮೈಥಿಲಿ ನಗುತ್ತಾ. ಫೋನ್ ಮಾಡಿದ್ದು ಯಾಕೆ ಹೇಳು, ಬೇರೆ ಮಾತು ಬೇಡ ಎಂದರು ಕೋಪ ತೋರಿ. ನಂದು ಊಟ ಆಯಿತು, ನೀವು ಮಾಡಿಲ್ಲ ಅಂತ ಗೊತ್ತು, ಹೋಗಿ ಊಟ ಮಾಡಿ, ಆಮೇಲೆ ಕಾಲ್ ಮಾಡ್ತೀನಿ, ನೀನೂ ಕೇಳ್ತೀನಿ ನಾನು ಎಂದರು ಸಮಾಧಾನದಿಂದಲೇ. ಏನು ಕೇಳ್ತೀಯಾ, ಕೊಬ್ಬು ನಿಂಗೆ, ಇವಾಗ ಊಟ ಮಾಡ್ತೀನಿ, ನೀನು ನಾಳೆ ಸಂಜೆ ಅಷ್ಟರಲ್ಲಿ ಮನೆಗೆ ಬಂದಿಲ್ಲ ಅಂದರೆ ನೋಡು ಎಂದು ಗದರಿದಾಗ ಅಲ್ಲಿ ನಿಂತು ಇವರ ಮಾತು ಕೇಳುತ್ತಿದ್ದ ನಿಧಿಗೆ ಅವರ ಪ್ರೀತಿ ವಿಶೇಷವೆನಿಸಿಸಿತು. ಸರಿ ನೋಡ್ತೀನಿ, ಅಷ್ಟೇನು ದೊಡ್ಡ ಏಟಾಗಿಲ್ಲ, ಬಟ್ ಒಬ್ಬರೇ ಓಡಾಡೋದು ಕಷ್ಟ ಆಗ್ತಿದೆ ಎಂದರು. ಮತ್ತೆ ಬೇಗ ಬಾ, ನಂಗೆ ಒಬ್ಬನೇ ಇದ್ದೀನಿ ಅನ್ನಿಸ್ತಿದೆ ಎಂದರು ವಸಿಷ್ಠ ಬೇಸರದಿಂದ. ಆಯಿತು, ನಾಳೆ ಸಂಜೆ ಬರ್ತೀನಿ, ಪ್ಲೀಸ್ ಹೋಗಿ ಊಟ ಮಾಡಿ ಎಂದಾಗ ನಕ್ಕು. ಬೆಳಗ್ಗೆ ಬರೋಕ್ಕಾಗಲ್ವಾ ಎಂದಾಗ ಕೋಪಿಸಿಕೊಂಡ ಮೈಥಿಲಿ. 2 ಮಕ್ಕಳನ್ನ ಹೆತ್ತರೂ ಇಲ್ಲಿಗೆ ಕಳಿಸಿಲ್ಲ, ಸಂಜೆ ಬಂದಿದ್ದೀನಿ, ಬೆಳಗ್ಗೆ ಬರಬೇಕಾ? ಸುಮ್ಮನೆ ಕೋಪ ತರಿಸ್ಬೇಡಿ, ಹೋಗಿ ಊಟ ಮಾಡಿ ಎಂದಾಗ ಆಯಿತು ಬಿಡು, 3ನೇದಕ್ಕೆ ಅಲ್ಲೇ ಇರುವಂತೆ ಎಂದಾಗ ಜೋರಾಗಿ ನಕ್ಕು ಬಿಟ್ಟಳು ನಿಧಿ. ನಿಧಿ, ಅಲ್ಲೇ ಇದೆಯಾ ಎಂದರು ಮೈಥಿಲಿ ಅವಳ ನಗು ಕೇಳಿ. ಹಾಂ ಅತ್ತೆ, ಊಟ ಕರೆಯೋಕೆ ಬಂದಿದ್ದೆ, ಮಾವ ಚಿಕ್ಕ ಮಕ್ಕಳ ಥರ ಬೇಜಾರಾಗಿ ಕೂತಿದ್ದಾರೆ ಎಂದಳು ನಗುತ್ತಾ. ಅವ್ರು ಹಾಗೆ ಕಣಮ್ಮ, ಕರೆದುಕೊಂಡು ಹೋಗಿ ಊಟ ಮಾಡಿಸು. ಹಾಂ, ಇಷ್ಟಾಗೆ ಹೇಳು, ಆಗ ಮಾತು ಕೇಳ್ತಾರೆ ಇವರು ಎಂದರು ಸೊಸೆಗೆ. ಬೇಕಾಗಿಲ್ಲ, ನಡಿ ನಿಧಿ, ನಾವು ಊಟ ಮಾಡೋಣ ಎಂದು ಹೇಳಲು, ಸರಿ ಆಮೇಲೆ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ ಎಂದು ಕರೆ ತುಂಡರಿಸಿದರು ಮೈಥಿಲಿ. ಮಾವ, ನಿಮ್ಮ ಕೋಪಕ್ಕೆ ಆಯಸ್ಸು ಕಡಿಮೆ ಅಲ್ವಾ ಎಂದಳು ಅವರೊಟ್ಟಿಗೆ ನಡೆಯುತ್ತಾ. ಹೌದಮ್ಮ, ನನಗಿದ್ದ ಕೋಪಕ್ಕೆಲ್ಲ ಕಡಿವಾಣ ಹಾಕಿದ್ದು ಅವಳೆ, ನನ್ನ ಬದಲಾಯಿಸಿದ್ದು ಅವಳೆ, ಪ್ರತಿ ಬಾರಿ ನನ್ನ ಕೋಪಕ್ಕೆ ಬಲಿ ಆಗ್ತಿದ್ದದ್ದು ಅವಳೆ. ಈಗ ಅವಳಿಂದಾನೇ ನನ್ನ ಕೋಪ ಕಡಿಮೆ ಆಗೋದು. ಅವಳ ಮುಖ ನೋಡ್ತಿದ್ರೆ ಎಂಥ ಕೋಪ ನೋವು ಇದ್ರೂ ಹೋಗಿಬಿಡುತ್ತೆ. ನನ್ನ ಪಾಲಿಗೆ ದೇವತೆ ಅವಳು, ಒಂದು ದಿನ ಅವಳಿಲ್ಲದೆ ಇರೋಕ್ಕಾಗಲ್ಲ ಎಂದಾಗ ಅವರ ಪ್ರೀತಿಯ ಆಳ ನೋಡಿ ಸಂತೋಷಪಟ್ಟವಳು, ಮುಂದೆ ನನ್ನ ಮಗನ ಕೋಪ ಕಡಿಮೆ ಮಾಡಿ ನೀನು ಅವನ ಜೊತೆ ಇರ್ತೀಯ ಅಲ್ವೇನಮ್ಮ ಎಂದು ಪ್ರೀತಿಯಿಂದ ಕೇಳಿದಾಗ, ಹೇಗೆ ತಾನೇ ಇಲ್ಲ ಎಂದಾಳು. ಅಲ್ಲದೆ ಇತ್ತೀಚೆಗೆ ಅವನ ಕೋಪವು ಕಡಿಮೆ ಆಗಿರುವುದು ನೋಡಿದ್ದಾಳಲ್ಲ. ಮಾವ ಎಂದಾಗ ನಕ್ಕರು. ಪಪ್ಪ ಎಷ್ಟೊತ್ತು ಬರೋದು, ಅಡುಗೆ ಎಲ್ಲ ತಣ್ಣಗೆ ಆಗೋಯ್ತು ಎಂದಳು ಇಷ್ಟ ಅವರ ಮೇಲೆ ಹುಸಿ ಕೋಪ ಬೆರೆಸಿ. ಅಮ್ಮನ ಜೊತೆ ಮಾತಾಡ್ತಿದ್ದೆ ಕಣೋ, ಅದಕ್ಕೆ ಲೇಟಾಯಿತು ಎಂದಾಗ ನಕ್ಕಳು. ಎಲ್ಲರ ತಟ್ಟೆಗೆ ಬಡಿಸಿ ನಿಂತಿದ್ದಳು ನಿಧಿ. ಕುತ್ಕೋ ನಿಧಿ ಎಂದು ವೈಭವ್ ಕರೆದರೆ, ನಿಧಿ ಕುತ್ಕೋ ಎಂದು ವಸಿಷ್ಠ ಅವರು ಹೇಳಿದರು. ಅಬ್ಬಾ, ಏನು ಲವ್ ಇಬ್ಬರಿಗೂ ಎಂದು ಇಷ್ಟ ರೇಗಿಸಿದಾಗ ನಸು ನಕ್ಕರು ಇಬ್ಬರು. ತಕ್ಷಣ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಮೂತಿ ತಿರುವಲು ನಗು ಹರಡಿತ್ತು ಅಲ್ಲೇ. ಮತ್ತೆ ಬಾಬಾ, ನಾಳೆ ನೀವು ಅಕ್ಕನ ಮನೆಗೆ ಹೋಗ್ತೀರಾ ಎಂದರು ನಯನ. ನಾನ್ಯಾಕೆ ಹೋಗಲಿ, ಅವಳೇ ಬರ್ತಾಳೆ ನಾಳೆ ಸಂಜೆ ಎಂದಾಗ ತನ್ನ ಯೋಜನೆ ಬುಡಮೇಲು ಆದಂತೆ ಸುಮ್ಮನಾದಳು ನಯನ. ಡ್ಯಾಡ್, ನಾಳೆ ಸಂಜೆವರೆಗೂ ಯಾಕೆ ಬಿಡೋದಕ್ಕೆ ಹೋಗಿರಿ? ಅಲ್ಲಿಗೆ ಹೋದರೆ ಅವರ ಆರೋಗ್ಯ ಸ್ಥಿತಿ ಏನಾಗುತ್ತೆ ಅಂತ ತಿಳಿದಿಲ್ವ ನಿಮಗೆ? ಸುಮ್ಮನೆ ಬೆಳಗ್ಗೆ ಬರೋದಕ್ಕೆ ಹೇಳಿ ಎಂದ ವೈಭವ್ ಊಟ ಮಾಡುತ್ತಲೇ. ನನ್ನ ಹೆಂಡತಿ ಹೇಗಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಾ? ನಾನು ಕರೆದಿದ್ದಕ್ಕೆ ನಾಳೆ ಬರೋಕೆ ಒಪ್ಪಿದ್ದಾಳೆ, ಇಲ್ಲ ಅಂದಿದ್ರೆ ನಾಳಿದ್ದೇ ಬರ್ತಿದ್ಲು ಎಂದರು ಗತ್ತಿನಿಂದ. ಈ ಮಾಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಎಂದು ಗೊಣಗುತ್ತಾ ತಿಂಡಿ ಮುಗಿಸಿ ಎದ್ದು ಹೊರಟ. ನಿಧಿ, ನಾಳೆ ಒಂದಿನ ನೀನು ಹೋಟೆಲ್ ಕಡೆಗೆ ಹೋಗಿ ಬರೋದಕ್ಕೆ ಆಗುತ್ತಾ ಎಂದರು ವಸಿಷ್ಠ ಪ್ರೀತಿಯಿಂದಲೇ. ಹಾಂ ಮಾವ, ಯಾಕಾಗಿ ಹೇಳ್ತೀರಾ, ಮನೆಯಲ್ಲಿ ಮಾಡೋದೇನಿದೆ, ಹೋಗಿ ಬರ್ತೀನಿ ಎಂದಳು ನಗುತ್ತಾ. ಅವರ ಮಾತುಗಳು ಮೆಟ್ಟಿಲು ಹತ್ತುತ್ತಿದ್ದ ವೈಭವ್ಗಿಗೂ ಬಿದ್ದವು. ಇಲ್ಲಮ್ಮ, ಆ ರೀತಿ ಅಲ್ಲ, ನಾನು ಆ ಮನೆಗೆ ಹೋಗಿ ನನ್ನ ಹೆಂಡತಿನ ಕರೆದುಕೊಂಡು ಬರ್ತೀನಿ, ಇಲ್ಲ ಅಂದರೆ ಅವಳು ಅಲ್ಲೇ ಇದ್ದು ಬಿಡ್ತಾಳೆ. ನೀನು ನಮ್ಮ ಬೇರೆ ಬೇರೆ ಹೋಟೆಲ್ಗಳಿಗೆ ಹೋಗಿ ಒಂದು ವಿಸಿಟ್ ಕೊಟ್ಟು ಬಾ ಸಾಕು, ಹೇಗಿದ್ರೂ ಮೇನ್ ಬ್ರಾಂಚ್ ಅದು ನೋಡ್ಕೋತಾನೆ ಎಂದಾಗ ನಕ್ಕಳು ಸುಮ್ಮನೆ. ಸರಿ ಮಲಗು, ಬೇಗ ಬಂದ್ಬಿಡು, ನಾನು ನಿನ್ನತ್ತೆ ಕರೆದುಕೊಂಡು ಬರ್ತೀನಿ ಎಂದಾಗ ತಲೆ ಆಡಿಸಿ ನಡೆದಳು. ಕೋಣೆಗೆ ಬಂದ ವಸಿಷ್ಠ ಅವರು ಮಡದಿಯ ಜೊತೆ ಫೋನಿನಲ್ಲಿ ಮಾತನಾಡಿ ನೆಮ್ಮದಿಯಿಂದ ಮಲಗಿದರು. ವಸಿಷ್ಠ ಅವರು ಅಲ್ಲಿಗೆ ಹೋಗುವುದು ಕೇಳಿದ ನಯನ ತನ್ನ ದೊಡ್ಡ ಮನೆಗೆ ಕರೆ ಮಾಡಿದ್ಲು. ದೊಡ್ಡಮ್ಮ, ಪ್ಲಾನ್ ವರ್ಕ್ ಆಗಿದೆಯಾ? ಮೈಥಿಲಿ ನಿಮಗೆ ನಿಜವಾಗಿ ನೋವಾಗಿದೆ ಅಂತ ಅಂದ್ಕೊಂಡಿದ್ದಾರಾ ಎಂದಳು ಆತಂಕದಿ. ಆ ಗುಗ್ಗುಗೆ ಏನು ಗೊತ್ತಾಗುತ್ತೆ,
ಅವರಮ್ಮನ ಬೀಳಿಸೋಕೆ ಪ್ಲಾನ್ ಹಾಕಿದೆ. ಮತ್ತೆ ಬೇಡ ಅಂತ ನಾನೇ ಬಿದ್ದ ಥರ ನಾಟಕ ಆಡಿ ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಬಂದಿದ್ದೀನಿ ಎಂದರು ನಿರುಪಮ ನಗುತ್ತಲೇ. ಹೌದಾ ದೊಡ್ಡಮ್ಮ, ಆದರೆ ನಾಳೆ ಆ ವಸಿಷ್ಠ ಬರ್ತಿದ್ದಾನೆ. ಅವನಿಗೆ ನಾಟಕ ಎಲ್ಲ ಗೊತ್ತಾಗುತ್ತೆ. ಹೇಗಾದರೂ ಮಾಡಿ ಇನ್ನೊಂದು 2 ದಿನ ಅವಳನ್ನು ಅಲ್ಲೇ ಇರಿಸ್ಕೊಳ್ಳಿ. ಇಲ್ಲಿ ಕುರುಕ್ಷೇತ್ರ ನಾನು ಮಾಡಿಸ್ತೀನಿ ಅಪ್ಪ ಮಗನ ಮಧ್ಯೆ. ಆದರೆ ನೀವು ಏನಾದರೂ ಕಳಂಕ ತಂದರೆ ಮಾತ್ರ ಅವರನ್ನು ಶಾಶ್ವತವಾಗಿ ದೂರ ಮಾಡೋಕ್ಕಾಗೋದು ಎಂದಳು ನಗುತ್ತಾ. ಅಯ್ಯೋ, ಆ ಭಸ್ಮಾಸುರ ಬರ್ತಿದ್ದಾನ, ಅವನು ತುಂಬ ಜಾಣ ಕಣೆ, ಇವಳ ಮೇಲೆ ಅನುಮಾನ ಪಡಲ್ಲ ಅವನು ಎಂದರು ಭಯದಿ. ಈಗ ನೀವು ಏನಾದರೂ ಮಾಡಿದರೆ ಮಾತ್ರ ನಾನು ಅವರ ಮಕ್ಕಳಿಗಾಗಿ ಅವರಿಬ್ಬರು ದೂರ ಇರೋ ಥರ ಮಾಡ್ತೀನಿ ಎಂದಾಗ, ನೋಡ್ತೀನಿ ಕಣೆ, ನಿಜವಾಗಿ ಬಿದ್ದಾದರೂ ಪರವಾಗಿಲ್ಲ, ನಾನು ಅವಳನ್ನು ಇಲ್ಲೇ ಇಟ್ಕೋತೀನಿ ಎಂದು ಕರೆ ತುಂಡರಿಸಿ ಹಿಂತಿರುಗಲು, ಏನು ದೊಡ್ಡಮ್ಮ, ನಿಮ್ಮ ತಂಗಿ ಮಗಳ ಜೊತೆ ಮಾತಾಡಿ ಆಯಿತಾ ಎಂದಾಗ ಭಯದಿ ಬೆವತರು ನಿರುಪಮ. ಬಾ ಮೈಥಿಲಿ, ನನ್ನ ವಿಚಾರಿಸ್ಕೊಡ್ತಿದ್ಲು ಅಷ್ಟೇ ಎಂದು ಹೆದರಲು, ಹೌದಾ, ಆದರೆ ನನಗ್ಯಾಕೋ ಹಾಗೆ ಅನ್ನಿಸ್ಲಿಲ್ಲ. ನಿಮ್ಮ ಮಾತೆಲ್ಲ ಕೇಳಿ ಆಯಿತು. ನೀವು ನಿಜವಾಗಿ ಬಿದ್ದಿಲ್ಲ ಅನ್ನೋದು ನೀವು ಫೋನ್ ಮಾಡಿದಾಗಲೇ ನನಗೆ ಗೊತ್ತಿತ್ತು ಎಂದಾಗ ಗಾಬರಿಯಿಂದ ಏನು ಮಾತಾಡ್ತಿದ್ದೀಯ ಮೈಥಿಲಿ ಎಂದರು ತಡವರಿಸುತ್ತಾ. ಹೌದು ದೊಡ್ಡಮ್ಮ, ಆದರೆ ನಾನು ಬರಲ್ಲ ಅಂದಿದ್ರೆ ನೀವು ಬೇರೆ ಪ್ಲ್ಯಾನ್ ಮಾಡ್ತಿದ್ರಿ. ಅದಲ್ಲದೆ ನನಗೆ ಮಾತಾಡೋದಿತ್ತು ನಿಮ್ಮ ಜೊತೆ, ಅದಕ್ಕೆ ನನ್ನ ಗಂಡ ಮಗ ಬೇಡ ಅಂದರೂ ಬಂದೆ ಎಂದಾಗ ಬೆವರ ಹನಿಗಳ ತೊಡೆಕೊಂಡರು ನಿರುಪಮ. ನೀವು ಮಾಡಿದ ತಪ್ಪಿಗೆ ನನ್ನ ಗಂಡ ಶಿಕ್ಷೆ ಕೊಟ್ಟರು ಅಷ್ಟೇ. ಅದನ್ನೇ ನೀವು ಮನಸ್ಸಲ್ಲಿ ಇಟ್ಕೊಂಡು ನನ್ನ ಕುಟುಂಬ ನಾಶ ಮಾಡೋದಕ್ಕೆ ನಿಮ್ಮ ತಂಗಿ ಮಗಳನ್ನ ಜೀವನವನ್ನೇ ಆಡ ಇಟ್ರಾ ಎಂದಾಗ ತಲೆ ತಗ್ಗಿಸಿದ್ರು. ನಾನೇನು ತಪ್ಪು ಮಾಡಿದ್ದೀನಿ ದೊಡ್ಡಮ್ಮ, ಗಂಡ ಮಕ್ಕಳು ಅಂತ ಚೆನ್ನಾಗೇ ಇದ್ದೀನಿ. ಈ ಸಂತೋಷ ಕಿತ್ಕೊಳ್ಳೋಕ್ಕಾಗಿ ಅವಳ ಜೀವನ ಹಾಳು ಮಾಡಿದ್ರಲ್ಲ. ನನ್ನ ಮಗನ ತಲೆಗೆ ಚಿಕ್ಕ ವಯಸ್ಸಿನಿಂದ ವಿಷವನ್ನೇ ತುಂಬಿಬಿಟ್ರಲ್ಲ. ಅಪ್ಪ ಮಗ ಕಿತ್ತಾಡೋ ಹಾಗೆ ಮಾಡಿಬಿಟ್ರಲ್ಲ. ಕುರುಡು ಪ್ರೀತಿ ನಂಬಿ ನೀವು ಬದಲಾಗಿದ್ದೀರಾ ಅಂತ ನಂಬಿ ನಾನು ಮೋಸ ಹೋದೆ ದೊಡ್ಡಮ್ಮ. ನಯನ ಮೇಲೆ ಅನುಮಾನ ಬರೋ ಕಾಲಕ್ಕೆ ನನ್ನ ಮಗನ ಮನದಲ್ಲಿ ನಯನ ವಿಷದ ಬೀಜ ಬಿತ್ತಿ ಮರ ಆಗಿ ಹೋಗಿದೆ. ಯಾಕೆ ದೊಡ್ಡಮ್ಮ ಹೀಗೆ ಮಾಡಿದ್ರಿ ಎಂದು ದುಃಖದಿ ಮೈಥಿಲಿ ಅವರು ಕೇಳಲು, ಕೋಪಕ್ಕೆ ಕಣೆ, ದ್ವೇಷಕ್ಕೆ. ನೀನು ಮಾತ್ರ ಗಂಡ ಮನೆ ಮಕ್ಕಳು ಅಂತ ದೊಡ್ಡ ಮನೆಯಲ್ಲಿ ನೆಮ್ಮದಿಯಿಂದ ಇದೆಯಾ, ಆದರೆ ನನ್ನ ಮಗಳು ಅಳಿಗನಿಗೆ ಚಿಕ್ಕ ಅಂಗಡಿಯಲ್ಲಿ ಕೆಲಸ, ಮೊಮ್ಮಗು ಯಾವುದೋ ಗೌರ್ಮೆಂಟ್ ಸ್ಕೂಲ್. ನನ್ನ ಮಗ ವಿಶಾಲ್, ಅವನನ್ನು ನನ್ನಿಂದ ದೂರ ಮಾಡಿ ಫಾರಿನ್ಗೆ ಕಳಿಸಿದ್ರಿ. ಅವನನ್ನು ನನ್ನ ಮುಖನೂ ನೋಡಿಲ್ಲ. ಅದೇ ಕೋಪಕ್ಕೆ ಬೇಕಂತಲೇ ನಯನನ ಅದ್ವಿಕೆಯಿಂದ ಚೂ ಬಿಟ್ಟೆ. ಅವನ ಜೊತೆ ಅವಳನ್ನು ಮೋಸದಿಂದ ಒಂದು ಮಾಡಿಸಿದೆ. ಅವನ ಕೂಡಿ ಅವಳ ಹೊಟ್ಟೆಯಲ್ಲಿ ಬೆಳೆದಾಗ ಆ ವಿಷಯನ ನಿನಗೆ ಮುಟ್ಟೋ ಹಾಗೆ ಮಾಡಿದೆ. ನೀನು ಅವಳನ್ನು ಮನೆ ತುಂಬಿಸ್ಕೊಂಡೆ. ನಯನ ಕೋಪದಿಂದ ನಿನ್ನ ಮಗನ ತಲೆಯಲ್ಲಿ ವಿಷ ತುಂಬಿದ್ಲು. ಇನ್ನೂ ಇದೆ ಕಣೆ, ಇಷ್ಟಕ್ಕೆ ಮುಗಿಯಲಿಲ್ಲ. ನಿನ್ನ ಮಗ ನಿನ್ನಂದು ದೂರ ಆಗಬೇಕು, ಮಗಳು ದಿನವೂ ಕೊರಗಬೇಕು. ನಾನು ನನ್ನ ಮಗನಿಂದ ದೂರ ಆಗಿಲ್ವಾ, ಹಾಗೆ ನಿನ್ನ ಮಗನೂ ದೂರ ಆಗ್ತಾನೆ ಎಂದಾಗ ಮೈಥಿಲಿಯವರ ಮನಕ್ಕೆ ತೀರ ನೋವಾಗಿತ್ತು. BP ಜಾಸ್ತಿಯಾಗಿತ್ತು. ನೋವಾಗ್ತಿದೆಯಾ, ಆಗಬೇಕು, ನೋಡ್ತಿರು ನಿನ್ನ ಗಂಡ ಮಗ ಹೇಗೆ ಕಿತ್ತಾಡ್ತಾರೆ ಅಂತ ಎಂದವರು ಬಿಸಾಗಿ ನುಡಿದು ಅಲ್ಲಿಂದ ಹೋದರೆ ತಕ್ಷಣ ಎದೆ ಹಿಡಿದು ತನ್ನ ಕೋಣೆಗೆ ನಡೆದು ಮೈಥಿಲಿ ಅವರು ಬೇಗ ಟ್ಯಾಬ್ಲೆಟ್ ತೆಗೆದುಕೊಂಡು, ವಸಿ ಕ್ಷಮಿಸಿಬಿಡಿ, ಗೊತ್ತಿಲ್ಲದೆ ವಿಷಕಾರೋ ಹಾವನ್ನೇ ನಾನು ನನ್ನ ಮನೆಗೆ ತಂದುಬಿಟ್ಟೆ. ನಾಳೆ ನಾನು ಇದೆಲ್ಲ ನಿಮ್ಮ ಬಳಿ ಹೇಳಬೇಕು ಎಂದು ಅಳುತ್ತಾ ಮಲಗಿದ್ರು. ಇತ್ತ ಮಾಡಿದಿಗೆ ಚಿಂತೆಯಲ್ಲೇ ಮಲಗಿದ ವಸಿಷ್ಠ ಅವರಿಗೆ ಏನೋ ಚಡಪಡಿಕೆ, ಏನೋ ಕೆಟ್ಟದಾಗುತ್ತೆ ಎಂದು ಬಲವಾಗಿ ಅನಿಸಿತು. ಯಾಕೋ ವಿಪರೀತ ಎದೆ ನೋವು ಕಾಣಿಸಿದಾಗ ಎದ್ದು ಯಾರಿಗೂ ಕಾಣದೆ ಇಟ್ಟಿದ್ದ ಟ್ಯಾಬ್ಲೆಟ್ ತೆಗೆದುಕೊಂಡವರು, ಹೆಂಡತಿ ಯಾಕೋ ಏನೋ ಕಳೆದುಕೊಳ್ಳೋ ಫೀಲ್ ಆಗ್ತಿದೆ, ನಾಳೆ ಬೆಳಗ್ಗೆನೇ ಬರ್ತೀನಿ ಎಂದು ತಾವು ಚಡಿಪಡಿಸುತ್ತಾ ಮಲಗಿದ್ರು. ಮಾರನೇ ದಿನ ಆರಂಭವಾಗಿತ್ತು ಹೊಸತನ ಹೊತ್ತು. ಈ ದಿನ ಯಾರ ಪಾಲಿಗೆ ಬರವೋ ಯಾರ ಪಾಲಿಗೆ ಶಾಪವೋ. ಮಡದಿಯ ಕಾಣುವ ಆಸೆಯಿಂದ ಮಲಗಿದ್ದ ವಸಿಷ್ಠ ಅವರು ಅಂದು ಬೇಗನೆ ಎದ್ದಿದ್ರು. ತಿಂಡಿಯನ್ನೂ ಸಹ ಮಾಡದೆ ಹೊರಟಿದ್ದ ಅವರ ನೋಡಿ, ಮಾವ ತಿಂಡಿ ರೆಡಿ ಇದೆ, ಬನ್ನಿ ಮೊದಲು ತಿಂಡಿ ಮಾಡಿ ಎಂದು ಕರೆದಳು ನಿಧಿ. ಬೇಡಮ್ಮ, ನಿನ್ನತ್ತೆ ಕರೆದುಕೊಂಡು ಬರ್ತೀನಿ, ಆಮೇಲೆ ಒಟ್ಟಿಗೆ ಮಾಡ್ತೀನಿ ಎಂದಾಗ ಅವರ ಪ್ರೀತಿಗೆ ಏನು ಹೇಳಲಾಗದೆ, ಸರಿ ಮಾವ ಹುಷಾರು ಎಂದಾಗ ನಕ್ಕು ಓಡಿದ್ರು. ಮನದ ಕಳವಳ ಮಾತ್ರ ಯಾರೊಂದಿಗೂ ಬಿಟ್ಟು ಕೊಡಲಿಲ್ಲ ಅವರು. ಒಬ್ಬೊಬ್ಬರಾಗಿ ಡೈನಿಂಗ್ ಟೇಬಲ್ ಬಳಿ ಬಂದಾಗ ಎಲ್ಲರಿಗೂ ಬಡಿಸಿದಳು ನಿಧಿಯಲ್ಲಿ ಡ್ಯಾಡ್ ಕಾಣ್ತಿಲ್ಲ ಎಂದು ವಿಶಿಷ್ಟ ಕೇಳಲು, ಅತ್ತೆನ ಕರೆದುಕೊಂಡು ಬರೋಕೆ ಹೋದ್ರು ಎಂದಾಗ ಡ್ಯಾಡು ಮಮ್ಮ ಒಂದು ದಿನಾನೂ ಅಲ್ಲಿರೋಕೆ ಬಿಡೋದೇ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟಳು ಇಷ್ಟ. ನಾನು ಹೋಗೋಣ ಅಂದ್ಕೊಂಡಿದ್ದೆ ಎಂದು ಗೊಣಗಿದ ವೈಭವ್. ಹೌದೌದು, ನಿನ್ನೆ ಕರೆದಾಗ ಮಾತ್ರ ಅವರಿಗೆ ಬರಲ್ವಾ ಅಂದದ್ದು ಎಂದು ನಿಧಿ ಅವನಿಗಷ್ಟೇ ಕೇಳುವಂತೆ ಗೊಣಗಿದ್ಲು. ಅವಳನ್ನೊಮ್ಮೆ ಕೇಕ್ಕರಿಸಿದವ ತಿಂಡಿ ಮುಗಿಸಿ ಹೊರಡುವಾಗ, ನಿಧಿ ನಾನು ಮಧ್ಯಾಹ್ನ ಪಿಕಪ್ ಮಾಡ್ತೀನಿ ಎಂದು ನಡೆದ. ಈತ ವೇಗವಾಗಿ ಕಾರು ಓಡಿಸಿಕೊಂಡು ಬಂದಿದ್ದರು ವಸಿಷ್ಠ. ಮಡದಿಯ ಕಾಣುವ ಅವಸರದಲ್ಲಿ ಯಾರನ್ನು ನೋಡದೆ ಮನೆಗೆ ನುಗ್ಗಿದವರು ಹೆಂಡ್ತಿ ಎಂದು ಅರುಚುತ್ತಾ ಓಡಿ ಬಂದರು. ಏನಪ್ಪ ವಸಿಷ್ಠ, ಹೇಳದೆ ಬಂದಿದೀಯಾ ಎಂದು ಜಯರಾಜ್ ಅವರು ಕೇಳಲು, ಹೆಂಡ್ತಿಯಲ್ಲಿ ಮಾವ ಎಂದರು ಆತಂಕದಿ. ವಸಿಷ್ಠ, ಅವಳು ಬೆಳಗ್ಗೆನೆ ನಿನ್ನ ನೋಡ್ಬೇಕಂತ ಹೋದ್ಲಪ್ಪ ಎಂದು ಜ್ಯೋತಿ ಅವರು ಹೇಳಿದ್ದೆ ಎಡಗಣ್ಣು ಹಾರಿತು ವಸಿಷ್ಠ ಅವರಿಗೆ. ಎಷ್ಟೊತ್ತಾಯಿತು ಹೋಗಿ ಎಂದರು ಆತಂಕದಿಂದ. ಈಗಷ್ಟೇ 1/4 ಗಂಟೆ ಆಯಿತು ಎಂದಾಗ ವೇಗವಾಗಿ ಕಾರ್ ತಿರುಗಿಸಿದ್ರು. ಎಷ್ಟು ವೇಗವಾಗಿ ಕಾರ್ ಚಲಾಯಿಸಿದೆ ಅಂದರೆ ಬಂದ ದಾರಿಯನ್ನೇ ನೋಡುತ್ತಾ ಅರ್ಧ ಗಂಟೆಯಲ್ಲಿ ಮನೆ ಸೇರಿದ್ರು. ಹೆಂಡ್ತಿ ಎಂದು ಮತ್ತೆ ಓಡಿ ಬರಲು, ಏನಾಯಿತು ದಾದಾ, ನೀವು ಅತ್ತಿಗೆನ ಕರೆದುಕೊಂಡು ಬರೋದಕ್ಕೆ ಅಲ್ವಾ ಹೋಗಿದ್ದು ಎಂದು ವೈಶಿಷ್ಠ ಅವರು ಕೇಳಿದ್ದೆ ಕುಸಿದು ಹೋದರು ವಸಿಷ್ಠ. ಅವಳು ಆವಾಗಲೇ ಬಂದಳಂತೆ ಎಂದು ಅವಸರದಿ ಫೋನ್ ಮಾಡಿದರು.
ಅವರ ದುರಾದೃಷ್ಟಕ್ಕೆ ನಿನ್ನೆ ರಾತ್ರಿ ಅಳುತ್ತಾ ಫೋನ್ ಚಾರ್ಜ್ ಹಾಕಲು ಮರೆತಿದ್ರು ಮೈಥಿಲಿ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಯ್ಯೋ ಎಂದು ಅರಚಿ ಕುಸಿದವರ ನೋಡಿ, ಏನಾಯಿತು ಬಾಬಾ ಎಂದು ನಾಟಕ ಮಾಡುತ್ತಾ ಬಂದಳು ನಯನ. ಏನಿಲ್ಲ, ನಿಧಿ ವೈಭವ್ ಎಲ್ಲಿ ಎಂದರು ಕಣ್ಣುರಿಸಿಕೊಂಡು. ವೈಭವ್ ಹೋಗಿ ಆಯಿತು, ನಿಧಿ ಈಗಷ್ಟೇ ಹೋದ್ಲು ಎಂದಾಗ ಎದ್ದವರು ತಕ್ಷಣ ಯಶವಂತ್ ಅವರಿಗೆ ಕರೆ ಮಾಡಿದರು. ಯಶವಂತ್, ಬೇಗ ಮೈತು ನಂಬರ್ ಎಲ್ಲಿದೆ ನೋಡ್ತೀಯ ಪ್ಲೀಸ್, ಲಾಸ್ಟಲ್ಲಿ ಸ್ವಿಚ್ ಆಫ್ ಆಗಿದೆ ಎಂದು ಬೇಡಿದರು. 5 ನಿಮಿಷ ಸರ್ ಎಂದು ನೋಡಿದ ಯಶವಂತ್ ಅವರು, ನಿಮ್ಮ ಹೋಟೆಲ್ ನಿಯರ್ ಸರ್ ಎಂದಾಗ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ನಯನ ಅದು ಹೋಟೆಲ್ಗೆ ಹೋದ್ನಾ ಎಂದರು ನಯನಾಳ ನೋಡಿ. ಹಾಂ ಬಾವಾ ಎಂದಳು ಯಾವುದೇ ಭಯವಿಲ್ಲದೆ. ಮೊದಲೇ ಯೋಜನೆ ಹಾಕಿದ್ಲಲ್ಲ. ವಸಿಷ್ಠ ತಕ್ಷಣ ಅದ್ವಿಕ್ ಅವರಿಗೆ ಕರೆ ಮಾಡಿದರು. ಹಲೋ, ಅದು ನಿಮ್ಮ ಅತ್ತಿಗೆ ಬಂದಿದ್ದಾಳಾ ಎಂದರು ಗಾಬರಿಯಿಂದ. ಹ್ಞೂ ದಾದಾ, ಬಂದಿದ್ರು. ಅವರು ನಿಮ್ಮನ್ನು ನೋಡೋಕೆ ಬಂದಿದ್ರು. ನೀವಿನ್ನೂ ಬಂದಿಲ್ಲ ಅಂದಿದ್ದಕ್ಕೆ ರೆಸಾರ್ಟ್ ಕಡೆಗೆ ಹೋಗ್ತೀನಿ ಅಂತ ಜಸ್ಟ್ ಹೋದರು ಎಂದಾಗ ಮತ್ತೆ ಭಯವಾಗಿತ್ತು ಅವರಿಗೆ. ಹೇ ಹದ್ದು, ನೀನು ತಕ್ಷಣ ಆಚೆ ಬಂದು ಅವಳು ಯಾವುದರಲ್ಲಿ ಬಂದಿದ್ಲೋ ಅದನ್ನು ಫಾಲೋ ಮಾಡು, ಜೊತೆಗೆ CC ಫುಟೇಜ್ ನನಗೆ ಕಳಿಸು, ನಾನು ಬರ್ತೀನಿ ಎಂದವರು. ವೈಶು, ಮೈತು ಬಂದರೆ ನನಗೆ ಕಾಲ್ ಮಾಡು ಓಕೆನಾ ಎಂದು ಓಡಿದರು ಕಾರ್ ತೆಗೆದುಕೊಂಡು. ಎಲ್ಲ ಕಣ್ಬಿಟ್ಟು ನೋಡುತ್ತಿದ್ರಷ್ಟೆ. ಹೆಲೋ ಯಶವಂತ್, ನಿನ್ನ ಹುಡುಗರನ್ನು ರೆಸಾರ್ಟ್ ಬಳಿ ಕಳಿಸಿರು ಎಂದು ಮಾತನಾಡುತ್ತಲೇ ತಾವು ಅದೇ ದಾರಿ ಹಿಡಿದರು. ಅರ್ಧ ಗಂಟೆ ಮತ್ತೆ ಪ್ರಯಾಣದ ನಂತರ ಯಾರೂ ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಮೈಥಿಲಿಯವರ ಆಟೋ ನಿಂತಿತ್ತು. ಅಣ್ಣ, ಯಾಕೆ ನಿಂತ್ರಿ ಎಂದು ಕೇಳಲು ಆಟೋ ಇಳಿದ ಆತ, ಗ್ಯಾಸ್ ಆಗೋಗಿದೆ ಕಣಮ್ಮ, ಮುಂದೆ ಹೋಗಲ್ಲ, ನೀನು ಇಳಿ, ಸ್ವಲ್ಪ ನೋಡ್ತೀನಿ ಎಂದಾಗ ತಲೆ ಆಡಿಸಿ ಇಳಿದರು ಮೈಥಿಲಿ. ತಕ್ಷಣ ಆಟೋ ಸ್ಟಾರ್ಟ್ ಮಾಡಿಕೊಂಡ ನಡೆದನವ. ಅಣ್ಣ ಅಣ್ಣ ನಿಲ್ಲಿ ಎಂದು ಕೂಗುತ್ತಲೇ ಇದ್ದರೂ ಕೇಳದಂತೆ ಓಡಿದ. ಇತ್ತ ಅದನ್ನೇ ಕಾಯುತ್ತಿದ್ದ 4ರ ವ್ಯಾನ್ ಮೈಥಿಲಿಯವರ ಬಳಿ ಬರುವಷ್ಟರಲ್ಲಿ ದೂರದಲ್ಲಿ ಕಾಣಿಸಿದ ಕಾರ್ಗೆ ಕೈ ಅಡ್ಡ ಹಾಕಿದ್ರು ಮೈಥಿಲಿ. ಹುಡುಕುತ್ತಿದ್ದ ಮಡದಿಯ ನೋಡಿ ಖುಷಿಯಾದರು ವಸಿಷ್ಠ. ಮೈಥಿಲಿಯವರ ನೋಡಿದ್ದೆ 100 ಆನೆ ಬಲ ಬಂದಂತಾಗಿ ಕಾರ್ ನಿಲ್ಲಿಸಿದ ವಸಿಷ್ಠ ಅವರು, ಹೆಂಡತಿ ಎಂದು ಓಡಿ ಬಂದು ಅಪ್ಪಿದರೆ, ವಸಿ ಎಂದು ಕಣ್ ತುಂಬಿಕೊಂಡು ತಾವು ಅವರ ಅಪ್ಪಿದರು ಮೈಥಿಲಿ. ಒಂದೇ ರಾತ್ರಿಗೆ ಮತ್ತೊಮ್ಮೆ ಅವರನ್ನು ನೋಡುತ್ತೇವೋ ಇಲ್ಲವೋ ಎಂಬಂತೆ ಆಗಿತ್ತು ಇಬ್ಬರ ಸ್ಥಿತಿ. ಹೆಂಡತಿ, ಯಾಕೆ ಬೆಳಗ್ಗೆಯಿಂದ ನನ್ನ ಅಷ್ಟು ಅಲಿಯೋ ಥರ ಮಾಡಿದೆ, ನಿನ್ನ ಎಲ್ಲೆಲ್ಲಿ ಹುಡುಕಿದೆ ಗೊತ್ತಾ ಎಂದು ಪುಟ್ಟ ಮಗುವಿನಂತೆ ದೂರಲು, ವಸಿ ನನ್ನ ಕ್ಷಮಿಸಿ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ವಸಿ ಎಂದು ಮೈಥಿಲಿ ಅವರು ಬಿಕ್ಕಲು. ನೀನು ಅಳಬೇಡ ಹೆಂಡತಿ, ನಾನು ಸುಮ್ಮನೆ ರೇಗಿದೆ ಎಂದು ಕಣ್ಣೊರೆಸಿ, ನಿನ್ನ ನೋಡಿದೆ ಅಲ್ವಾ ಸಾಕು, ನನಗೆ ತುಂಬ ಖುಷಿ ಆಗ್ತಿದೆ ಎಂದು ನಕ್ಕರು. ಆದರೆ ನಾನು ನಿಜ ಹೇಳಬೇಕು ವಸಿ ಎಂದವರು ಅವರ ಕೈ ಹಿಡಿದು, ನಾನು ತಪ್ಪು ಮಾಡಿಬಿಟ್ಟೆ, ವಿಷಕಾರು ಹಾವಿಗೆ ಹಾಲೆರೆದು ಬಿಟ್ಟೆ. ಆ ನಯನ ಬಂದಿರೋದೆ ನಮ್ಮ ಸಂಸಾರ ಹಾಳು ಮಾಡೋಕೆ, ನಮ್ಮ ಕುಟುಂಬ ನಾಶ ಮಾಡೋಕೆ ಎಂದಾಗ ಆಘಾತವಾಗಿತ್ತು ವಸಿಷ್ಠ ಅವರಿಗೆ. ಮೈತು, ಏನು ಹೇಳ್ತಿದೀಯಾ ಎಂದು ಗಾಬರಿಯಿಂದ ಕೇಳಲು, ಹೌದು ವಸಿ ಎಂದು ನಿರುಪಮಾ ಅವರು ಹೇಳಿದ ಎಲ್ಲ ವಿಷಯ ಹೇಳಿ, ಅದಕ್ಕೆ ಬೆಳಗ್ಗೆನೇ ನಿಮ್ಮ ಹುಡುಕಿ ಬಂದೆ, ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ, ಈ ಆಟೋದವರು ಇಲ್ಲೇ ಬಿಟ್ಟು ಹೋದರು, ಯಾಕೋ ಭಯ ಆಗ್ತಿದೆ ವಸಿ, ನಿಮ್ಮ ಬಗ್ಗೆ ಮಗನ ಮನದಲ್ಲಿ ಕಹಿ ತುಂಬಿಬಿಟ್ಲು, ನಿಮ್ಮ ನೆಮ್ಮದಿ ಕಿತ್ಕೊಂಡ್ಬಿಟ್ಲು ಎಂದು ಅಳುವಾಗ ವಸಿಷ್ಠ ಅವರ ಮುಷ್ಟಿ ಬಿಗಿಯಿತು. ಬಾ, ಇವತ್ತೇ ಅವಳ ಕೊನೆ ದಿನ ಮಾಡ್ತೀನಿ ನಾನು, ನನ್ನ ಕುಟುಂಬದ ಮೇಲೆ ಕಣ್ಣು ಹಾಕಿದ ಯಾರನ್ನು ನಾನು ಬಿಡಲ್ಲ ಎಂದಾಗ ಅವರ ಕೈ ಹಿಡಿದು, ಹೌದು ಬಸಿ, ಆದರೆ ಮೊದಲು ವೈಭವ್ನ ಮನೆಗೆ ಕರೆಸಿ, ಅವನ ಮನದಲ್ಲಿ ನಿಮ್ಮ ಬಗ್ಗೆ ಇರೋ ಕಲ್ಮಶನ ಅವಳಿಂದಾನೇ ತೆಗೆಸೋಣ ಎಂದಾಗ ಅವರ ಮಾತು ಸರಿ ಅನಿಸಿ ವೈಭವ್ಗೆ ಕರೆ ಮಾಡಿದರು ವಸಿಷ್ಠ. ಹಾಂ ಹೇಳಿ ಎಂದ ವೈಭವ್ ಆಗಷ್ಟೇ ಕಂಪನಿ ತಲುಪಿ ಕೆಲಸ ಶುರು ಮಾಡಿದ್ದ. ಈಗಲೇ ನಿಧಿನ ಮನೆಗೆ ಕರ್ಕೊಂಡು ಬಾ ಎಂದಾಗ ಗಾಬರಿಯಾದವ, ಯಾಕೆ ಡ್ಯಾಡ್, ಮಾಮ್ಗೆ ಏನಾದರೂ ಎಂದು ಆತಂಕದಿ ಕೇಳಿದು, ಏನಿಲ್ಲ ಗುಂಡಣ್ಣ, ಬೇಗ ಬಾ ಎಂದು ಮೈಥಿಲಿ ಅವರು ಹೇಳಲು, ಓಕೆ ಎಂದು ಹೇಳಿ ಕರೆ ತುಂಡರಿಸಿದ. ತಕ್ಷಣ ಅದ್ವಿಕ್, ಆಯುಷ್ ಎಲ್ಲರಿಗೂ ಕರೆ ಮಾಡಿ ಮನೆಗೆ ಬರಲು ಹೇಳಿದರೆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ಯಾರನ್ನು ಆಚೆ ಹೋಗದಂತೆ ನೋಡಿಕೊಳ್ಳಲು ಹೇಳಿದರು. ಇಬ್ಬರು ಮನೆಯತ್ತ ನಡೆದರೂ ಆತಂಕ ತುಂಬಿಕೊಂಡೆ. ಇಬ್ಬರೂ ಒಬ್ಬರ ಕೈಯನ್ನೊಬ್ಬರು ಮಾತ್ರ ಹಿಡಿದೇ ಇದ್ರು. ಇಬ್ಬರಿಗೂ ಆಗಿದ್ದ ಆತಂಕ ಅಷ್ಟಿಷ್ಟಲ್ಲವಲ್ಲ. ಮೇಡಮ್, ಒಂದು ಸಮಸ್ಯೆ ಆಗಿದೆ, ಆ ಮೈಥಿಲಿನ ನಾವು ಅಟ್ಯಾಕ್ ಮಾಡುವಷ್ಟರಲ್ಲಿ ವಸಿಷ್ಠ ಬಂದ್ಬಿಟ್ಟ ಎಂದು ರೌಡಿಯೊಬ್ಬ ವರದಿ ನೀಡಲು, ಅಯ್ಯೋ ಎಂಥ ಚಾನ್ಸ್ ಮಿಸ್ ಮಾಡಿದ್ರಿ, ಅವಳೊಬ್ಬಳು ಹೋದರೆ ಸಾಕು, ನಾನು ಇಲ್ಲಿಗೆ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ, ಕಿಡ್ನಾಪ್ ಮಾಡಿ ಹಿಂಸೆ ಮಾಡೋಣ ಅಂತ ಮಾಡಿದ್ದೆ, ಪರವಾಗಿಲ್ಲ, ನಾನು ನನ್ನ ಕಡೆ ಡ್ರೈವರ್ಗೆ ಹೇಳ್ತೀನಿ, ತಕ್ಷಣ ಆ ನಿಧಿ ಎಲ್ಲಿದ್ದಾಳೋ ಅಲ್ಲಿಗೆ ಅಟ್ಯಾಕ್ ಮಾಡಿ, ಅವಳು ಸತ್ರು ನನಗೆ ಲಾಭನೇ ಎಂದಾಗ ತಲೆ ಆಡಿಸಿ ನಡೆದರು ಅವರು. ಒಂದು ಹೋಟೆಲ್ ರೌಂಡ್ ಮುಗಿಸಿ ಮತ್ತೊಂದು ಕಡೆಗೆ ಹೋಗುತ್ತಿದ್ದಳು ನಿಧಿ. ಯಾರೋ 4 ಜನ ಅಡ್ಡ ಹಾಕಲು ಎದುರಿದವಳು, ಅಣ್ಣ ರಿವರ್ಸ್ ತಗೊಳ್ಳಿ ಎಂದಳು ಬೈಯದಿ. ಅಷ್ಟರಲ್ಲಿ ನಯನ ಹೇಳಿದಂತೆ ಕೇಳುವ ಅವನು ಅವಳ ಮಾತಿಗೆ ಬೆಲೆ ಕೊಡದೆ ತಕ್ಷಣ ಡೋರ್ ತೆಗೆದು ಓಡಿದ್ದ. ಅಣ್ಣ ಅಣ್ಣ ಎಂದು ಕೂಗಿದ್ದಳಷ್ಟೆ. ಡ್ರೈವ್ ಮಾಡಲು ಬರದು ಆಕೆಗೆ, ಆದರೂ ಹೇಗೋ ಮಾಡಿ ಎಲ್ಲ ಡೋರ್ ಲಾಕ್ ಮಾಡಿದ್ಲು. ನಿಧಿಯನ್ನ ಮನೆಗೆ ಕರೆಯಲು ಫೋನ್ ಮಾಡಿದ್ದ ವೈಭವ್. ತಕ್ಷಣ ಅವನ ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡವಳು, ವೈಭವ್ ಎಂದಳು ಬಯ್ಯದಿ. ನಿಧಿ, ನೀನು ಎಲ್ಲಿದೆಯಾ, ನಾನು ನಿನ್ನ ಪಿಕ್ ಮಾಡ್ತೀನಿ ಎಂದ ನಗುತ್ತಾ. ವೈಭವ್, ಇಲ್ಲಿ ಯಾರೋ ಎಂದಳು ನಿಧಿ ಹೆದರುತ್ತಾ. ಏನಲ್ಲಿ ಎಂದ ತಾನು ಭಯದಿಂದ. ಇಲ್ಲಿ ನಿನ್ನ ದಾರಿಯಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ದಾರೆ,
ಡ್ರೈವರ್ ಹೆದರಿ ಓಡಿ ಹೋದ ವೈಭವ್. ನಾನು ಲಾಕ್ ಮಾಡ್ಕೊಂಡು ಕಾರಲ್ಲೇ ಕೂತಿದ್ದೀನಿ, ಬೇಗ ಬಾ ಎಂದು ನಿಧಿ ಹೇಳುವಾಗಲೇ ಕಾರ್ನ ಗ್ಲಾಸ್ ಹೊಡೆದ ಶಬ್ದದ ಜೊತೆ ನಿಧಿ ಜೋರಾಗಿ ಅರಚಿದ ಶಬ್ದವು ಕೇಳಿತ್ತು. ನಿಧಿ ನಿಧಿ ಎಂದು ಕರೆಯುತ್ತಿದ್ದರೆ ಡೋರ್ ತೆಗೆದು ಅವಳ ಕೈಲಿದ್ದ ಫೋನ್ ಬೀಸಿ ಹೊಡೆದರು. ಏಯ್ ಎಂದು ಅರಚಿದವ ತಕ್ಷಣ ತನ್ನಪ್ಪನಿಗೆ ಫೋನ್ ಮಾಡಿದ. ಎಲ್ಲಿದ್ದೀ ವೈಭವ್ ಎಂದರು. ಅವರಿನ್ನೂ ಮನೆ ತಲುಪಿರಲಿಲ್ಲ. ಡ್ಯಾಡ್, ನಿಧಿನ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಎಂದು ಗಾಬರಿಯಿಂದ ಹೇಳಲು ತಕ್ಷಣ ಬ್ರೇಕ್ ಒತ್ತಿದವರು ವಾಟ್ ಎಂದರು ಕಣ್ಣರಳಿಸಿ. ಹಾಂ ಡ್ಯಾಡ್, ಬೇಗ ಏನಾದರೂ ಮಾಡಿ, ನಾನು ಹೋಟೆಲ್ ಬಳಿ ಬರ್ತೀನಿ ಎಂದವ ಬೈಕ್ ಓಡಿಸುತ್ತಲೇ ಇದ್ದ. ಓಕೆ, ನೀನು ಹುಷಾರು ಎಂದವರು ಯಶವಂತ್ಗೆ ಕರೆ ಮಾಡಿ ನಿಧಿಯ ನಂಬರ್ ಟ್ರೇಸ್ ಮಾಡಲು ಹೇಳಿದರು. ಅವರಿದ್ದ ಲೊಕೇಶನ್ ದೂರ ತೋರಿದ ಕಾರಣ ಯಶವಂತ್, ನೀನು ಪೊಲೀಸ್ ಕರೆದುಕೊಂಡು ಬೇಗ ಬಾ ಎಂದವರು ಮಗನಿಗೆ ಲೊಕೇಶನ್ ಕಳುಹಿಸಿದರು. ವಸಿ, ಬೇಗ ಹೋಗಿ ಪಾಪ ನಿಧಿ ಎಂದು ಕಳವಳಿದಿ ಕುಳಿತಿದ್ದರು ಮೈಥಿಲಿ. ಏಯ್ ನಿತ್ಕೊಳೆ ಎಂದು 4 ಜನರು ಅವಳನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದರು. ಅವರ ಕೈಗೆ ಸಿಗದಂತೆ ಓಡುತ್ತಿದ್ದಳು ನಿಧಿ. ಅವಳು ಕೈಗೆ ಸಿಗದಿದ್ದಾಗ ಕೈಯಲ್ಲಿದ್ದ ದೊಣ್ಣೆ ಬೀಸಿ ಹೊಡೆದ ಒಬ್ಬ. ಅದು ಅವಳ ಕಾಲಿಗೆ ತಲುಪಿ ನೋವಿಗೆ ಬಿದ್ದು ಬಿಟ್ಲು. ಓಡು ನೋಡ್ತೀನಿ ಈಗ ಎಂದವ ಅವಳ ಬಳಿ ಬಂದಾಗ ಅವನ ತಲೆಗೆ ಸರಿಯಾಗಿ ಬಡಿದಿತ್ತು ಕಲ್ಲು. ತನ್ನನ್ನು ಕಾಪಾಡಿದವರು ಯಾರೆಂದು ನೋಡಲು ತಲೆ ಎತ್ತಿದ್ದವಳು. ವೈಭವ್ ಎಂದು ಕಣ್ತುಂಬಿಕೊಂಡು ಕರೆದು ಅವನತ್ತ ಕುಂಟುತ್ತಾ ಓಡಿದ್ಲು. ಗಡ್ಸಿದ್ರೆ ಮುಟ್ಟೋ ಅವಳನ್ನ ಈಗ ಎಂದು ಕೋಪದಿ ಕುದಿಯುತ್ತಾ ನಿಂತಿದ್ದ ವೈಭವ್. ಇವನನ್ನು ಮೊದಲು ಹೊಡಿರೋ ಎಂದಾಗ ಎಲ್ಲ ಒಟ್ಟಾಗಿ ಅವನತ್ತ ಬಂದರು. ಅವನು ಸರಿಸಮನಾಗಿ ಹೊಡೆದಾಡುವಾಗ ವಸಿಷ್ಠ ಅವರ ಕಾರ್ ಸಹ ಬಂದಿತ್ತು. ಹೆಂಡತಿ, ನೀನ್ ನಿಧಿ ಕರೆದುಕೊಂಡು ಕಾರ್ ಒಳಗೆ ಕುತ್ಕೋ ಎಂದವರು ಸಹ ಒಡೆದಾಟಕ್ಕೆ ನಿಂತರೆ ನಿಧಿ ಎಂದು ಪ್ರೀತಿಯಿಂದ ಕರೆದ ತಕ್ಷಣ ಅತ್ತಿಯ ಬಳಿ ಓಡಿ ಬಂದಿದ್ದಳು ನಿಧಿ. ಅದರಲ್ಲೊಬ್ಬ ಫೋನ್ ತೆಗೆದುಕೊಂಡು ನಯನಗೆ ಕರೆ ಮಾಡಿದ್ದ. ಹಲೋ ಮೇಡಮ್, ಆ ವೈಭವ್ ಮತ್ತು ವಸಿಷ್ಠ ಇಬ್ಬರು ಬಂದು ಬಿಟ್ಟಿದ್ದಾರೆ ಎಂದಾಗ ಕೋಪದಿ ಹಲ್ಲು ಕಟಕಟಿಸಿದವಳು, ಆ ಮೈಥಿಲಿ ಇದ್ದಾಳಾ ಎಂದಳು ಕೋಪ ತೋರಿ. ಹಾಂ ಮೇಡಮ್, ಅತ್ತೆ ಸೊಸೆ ಇಬ್ಬರೂ ಇದ್ದಾರೆ ಎಂದಾಗ ಜೋರಾಗಿ ನಕ್ಕವಳು, ಆ ಮೈಥಿಲಿನ ಮುಗಿಸಿಬಿಡಿ. ಇಲ್ಲ ನಿಧಿ, ಒಟ್ಟಾರೆ ಆ 4ರಲ್ಲಿ ಒಬ್ಬರು ಸತ್ತರೆ ಉಳಿದವರು ಬದುಕಿಯೂ ಸತ್ತಂತೆ ಎಂದಾಗ ಆತಂಕದಿ ನಿಂತಿದ್ದ ಮೈಥಿಲಿ ಅವರ ಬಳಿ ನಡೆದ ಒಬ್ಬ. ನಿಧಿ ಒಳಗೆ ಕೂತ್ಕೋ ಎಂದು ನಿಧಿಯ ಒಳಗೆ ಕೂರಿಸಿ ತಾವು ಒಳಗೆ ಬಾಗುವಾಗ ಅವಳ ಹಿಂದೆ ಬಂದು ದೊಣ್ಣೆ ಎತ್ತಿದ್ದವ. ಪುಂಡರ ಒಡವಾಡುತ್ತಿದ್ದ ವೈಭವ್ ಕಣ್ಣಿಗೆ ಮೈಥಿಲಿ ಅವರ ಹಿಂದೆ ಒಬ್ಬ ಬಂದದ್ದು ನೋಡಿದ್ದೆ. ಮಾಮ್ ಎಂದು ಅರಚಿದ ವೈಭವ್ ಓಡೋಡಿ ಅವರ ಬಳಿ ಬಂದ. ಮಾ ಎಂದು ಅವರ ಹಿಂದೆ ನಿಂತ. ಆದರೆ ಅದೇ ಸಮಯಕ್ಕೆ ತಾವು ನೋಡಿದ ವಸಿಷ್ಠ ಅವರು ಬಳಿ ಬಂದು ವೈಭವ್ ಎಂದು ವೈಭವ್ ತಳ್ಳಿದ ತಕ್ಷಣ ವಸಿಷ್ಠ ಅವರ ಕೈಗೆ ಬಿದ್ದಿತ್ತು ಆ ಏಟು. ತಕ್ಷಣ ತಾನು ಕಾರ್ ಬಿಟ್ಟು ಇಳಿದಳು ನಿಧಿ. ಅಮ್ಮ ಎಂದು ವಸಿಷ್ಠ ಅವರು ಕೆಳಗೆ ಕೂರಲು ಇದೇ ಸಮಯವೆಂದು ವೈಭವ್ ಕಡೆಗೆ ದೊಣ್ಣೆ ಬೀಸಿದ್ದನೊಬ್ಬ. ಕನಸಲ್ಲಿ ಕಂಡ ದೃಶ್ಯ ಎದುರೇ ನಿಂತಾಗ ಭಯದಿ ನೋಡುತ್ತಿದ್ದವಳು ವೈಭವ್ ಎಂದರಚಿ ನಿಧಿ ವೈಭವ್ನ ತಳ್ಳಿದ ಕಾರಣ ಈ ಬಾರಿ ವೈಭವ್ಗೆ ಬೀಳಬೇಕಾದ ಏಟು ನಿಧಿಗೆ ಬಿದ್ದಿತ್ತು. ತಕ್ಷಣ ನೆಲಕ್ಕುರುಳಿದಳು ನಿಧಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಜಾಸ್ತಿ ಇಷ್ಟ ಆಗಿ ಸಂಚಿಕೆ ಬೇಕು ಅನ್ನೋದಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯ್ತಾ ಇರ್ತೀನಿ. ಪ್ಲೀಸ್ ತಿಳಿಸ್ತೀರಾ ಅಲ್ವಾ? ಪ್ರೀತಿಯಿಂದ ಕೇಳಿ ಪ್ರತಿಕ್ರಿಯೆ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.